ಎಲ್ರಿಗೂ ನಮಸ್ಕಾರ. ನಾನು ತೋರಿಸ್ತಾ ಇದ್ದೀನಿ, ಇದು ನಮ್ಮ ಎರಡನೇ ಅಣ್ಣವರ ಮನೆ ಹತ್ರ ನೆಟ್ಟಿರೋದು ಹಳ್ಳಿ ಮನೆ. ನೋಡಿ, ಇದು ಮನೆ ಹತ್ರ ಚಿಕ್ಕದಾಗಿ ನಾವು ಗಿಡ ಬೆಳೆಸಿದ್ದಾರೆ, ರೆಡ್ ರೋಸ್. ಹಾಗೆ ಮಾವಿನ ಗಿಡ, ಇದು ದ್ರಾಕ್ಷಿ ಗಿಡ. ನೋಡಿ, ದ್ರಾಕ್ಷಿ ಗಿಡ ನೆಟ್ಟಿದ್ದಾರೆ. ಮತ್ತು ನಿಂಬೆಹಣ್ಣು ನೋಡಿ, ದ್ರಾಕ್ಷಿ ಬಿಟ್ಟಿದೆ ನೋಡಿ. ವಾಟೆ ಸೂಪರ್ ನೋಡಿ. ಗಿಡ ನೆಟ್ಟಿರೋದಕ್ಕೆ ದ್ರಾಕ್ಷಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇನ್ನೂ ಹಣ್ಣಾಗಿಲ್ಲ, ಕಾಯಿ ಬಟ್ ಅದು ಚೆನ್ನಾಗಿದೆ. ಮತ್ತು ಮಲ್ಲಿಗೆ ಗಿಡ ನೋಡಿ, ಈ ಥರ ಹೊಲ್ದೋದಕ್ಕೆ ಹತ್ರ ಇದ್ದರೆ ಮನೆಗಳು ಆರಾಮಾಗಿ ಈ ಥರ ಗಿಡಗಳು ಬೆಳೆಸ್ಕೋಬೋದು, ಒಂದೊಂದು ಡಿಫ್ರೆಂಟಾಗಿ. ಇದು ನಮ್ಮ ಹಳ್ಳಿ. ಇದೊಂದು ರೋಸು ಚಿಕ್ಕದು, ಬಸ್ಟ್ ಇವಾಗ ಒಣಗೋಗಿದೆ, ಚಿಗುರ್ತಾ ಇದೆ. ಇದು ಚೆರ್ರಿ ಗಿಡ, ಇನ್ನೂ ದೊಡ್ಡದಾಗಿಲ್ಲ, ಚಿಕ್ಕದು, ಇವಾಗ ಚಿಗುರ್ತಾ ಇದೆ. ಬ್ರಿಂಜಾಲ್ ಗಿಡ ನೋಡಿ, ನಮ್ಮ ಮನೆ ಹತ್ರ ಐತೆ. ಇದು ನಮ್ಮ ಅಣ್ಣ ಮನೆ ಹತ್ರ ಇಟ್ಟಿರೋದು. ಇದು ದಾಳಂಬಿ, ಫೋಮಗ್ರಾನೆಟ್ಟು. ಇದು ದೊಡ್ಡ ಮಲ್ಲಿಗೆ ಅನಿಸುತ್ತೆ ನೋಡಿ, ಎಷ್ಟು ದಪ್ಪ ಇದೆ ಮಲ್ಲಿಗೆ. ಇದು ಸೂದಿ ಮಲ್ಲಿಗೆ ಅನಿಸುತ್ತೆ. ಇದು ನೋಡಿ, ಸೂದಿ ಥರ ಇದೆ ಇದು. ಮತ್ತು ದಾಸವಾಳ, ಚಿಕ್ಕದು ರೋಸ್ ಥರ ಇದೆ ದಾಸವಾಳ, ರೆಡ್ ರೋಸ್. ವಾವ್, ರೆಡ್ ರೋಸ್ ದಾಸವಾಳ. ಇದು ಐಬಿಸ್ಕಸ್ ಅಂತೀವಲ್ಲ, ಮತ್ತು ಕರಿಬೇವು. ನೋಡಿ, ನಾವು ಹಳ್ಳಿ ಅಂದರೆ ಏನೇನು ಗಿಡ ಇಟ್ಕೋಬೋದು, ಸಿಟಿಯಲ್ಲಾದರೆ ಎಲ್ಲ ಕೊಂಡ್ಕೋಬೇಕು. ಮತ್ತು ಇನ್ನೊಂದು ದಾಸವಾಳ ತೋರಿಸ್ತೀನಿ. ಇದು ಸಿಂಗಲ್ ಪೆಟಲ್ಸ್ ಇರೋದು ನೋಡಿ. 1 2 5 ಪೆಟಲ್ಸ್ ಇದೆ. ಇದು 1 2 3 4 5 ಪೆಟಲ್ಸ್ ಇದೆ. ಈ ಥರ ದಾಸವಾಳ ನೆಟ್ಟಿದ್ದಾರೆ. ಅಂದರೆ ಅವ್ರಿಗೆ ದೇವ್ರಿಗೆ ಕಿತ್ಕೊಂಡು ಆರಾಮಾಗಿ ಇಡ್ತಾ ಇರ್ಬೋದು ಪೂಜೆ ಮಾಡೋರು. ಈ ಥರ ಬೇಕಾದ್ರೆ ನೋಡಿ, ಕರಿಬೇವನ್ನು ಕಿತ್ಕೊಂಡೋಗಿ ಫ್ರೆಶ್ಶಾಗಿ ಅಡುಗೆ ಮಾಡ್ಬೋದು. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ದಿನ ಸ್ವಲ್ಪ ಇಡಬೇಕು. ಅವರು ಫ್ರೆಶ್. ಇದೊಂದು ರೋಸ್ ಗಿಡ, ಬಟ್ ಇದರಲ್ಲಿ ಇನ್ನೂ ಹೂ ಬಿಟ್ಟಿಲ್ಲ, ಇಟ್ಟಿದ್ದಾರೆ. ಇದು ದ್ರಾಕ್ಷಿ ಗಿಡ ತೋರಿಸ್ನಲ್ಲ, ದ್ರಾಕ್ಷಿನ. ಇದು ನಮ್ಮ ಅಣ್ಣನ ಮನೆ ಹತ್ರ ಇರುವಂತಹ ಗಾರ್ಡನ್ ಅಂತಲೇ ಹೇಳ್ಬೋದು. ಚಿಕ್ಕದು, ದೊಡ್ಡದೇನಲ್ಲ. ಮತ್ತು ನೋಡಿ, ಇದು ಆರೆಂಜ್ ಗಿಡ, ಬಟ್ ಕಾಯಿ ಬಿಟ್ಟಿಲ್ಲ, ಬಟ್ ಗಿಡ ಮಾತ್ರ ಇದೆ. ಇನ್ನೂ ದೊಡ್ಡದಾಗಬೇಕಂತೆ. ದೊಡ್ಡದಾದಮೇಲೆ ಆರೆಂಜ್ ಕಾಯಿ ಬಿಡುತ್ತಂತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದರಲ್ಲೇ ಇದು ಬರೀ ಲೆಮನ್ ಗಿಡ ಥರನೇ ಇದೆ ಅದು ಕೂಡ, ಬಟ್ ಗ್ರೇಪ್ಸ್ ಬಿಟ್ಟಿದೆಯಲ್ಲ, ವಾವ್ ಕಾಣಿಸ್ತೈತೆ ಅಲ್ವಾ. ಹೇಗಿದೆ ಈ ವಿಡಿಯೋ? ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಈಗ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.